ಹೈಕೋರ್ಟ್ ಅಲ್ಲಿ ರಾಜ್ಯ ಸರ್ಕಾರ ನಡೆಸ್ತಾ ಇರುವಂತಹ ಜಾತಿ ಗಣತಿ ಪ್ರಶ್ನೆ ಮಾಡಿ ಹಾಕಿದ್ದಂತಹ ಪಿಐಎಲ್ ವಿಚಾರಣೆ ಆಗ್ತಾ ಇದೆ. ಸಿಜೆ ವಿಭು ಬಕ್ರು ನ್ಯಾಯಮೂರ್ತಿ ಸಿಎಂ ಜೋಶಿ ಪೀಠದಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಜಾತಿ ಜನಗಣತಿ ಮಾಡಬಾರದು, ಅದಕ್ಕೆ ತಡೆ ಕೊಡಬೇಕು, ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅಂತ ಸಲ್ಲಿಕೆ ಮಾಡಿದಂತ ಪಿಐಎಲ್ ವಿಚಾರಣೆ. ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದ ಮಂಡಿಸ್ತಾ ಇದ್ದಾರೆ. ರಾಜ್ಯದೆಲ್ಲೆಡೆ ಸರ್ಕಾರ ಜಾತಿ ಗಣತಿಗೆ ಆದೇಶ ಮಾಡಿದೆ. ಇವತ್ತಿನಿಂದ ಆರಂಭ ಆಗಿದೆ. ಇದು ಸಂವಿಧಾನದ ಆರ್ಟಿಕಲ್ 342A(3) ಇದಕ್ಕೆ ವಿರುದ್ಧವಾಗಿದೆ. ಆಯೋಗದ ಹಿಂದಿನ ವರದಿಗಳನ್ನು ಪರಿಗಣಿಸದೇನೆ ಸರ್ಕಾರ ಹೊಸ ಪ್ರಕ್ರಿಯೆ ಮಾಡೋದಕ್ಕೆ ಮುಂದಾಗಿದೆ. ಇದು ಸಂವಿಧಾನದ ವಿರುದ್ಧ. ಜಾತಿ ಗಣತಿ ಅಂಕಿಅಂಶಗಳನ್ನ ಈಗ ಆಧಾರ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಜಿಯೋ ಟ್ಯಾಗಿಂಗ್ ಮಾಡಿ ಆಧಾರ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಸರ್ಕಾರದ ಈ ಕ್ರಮ ಏನಿದೆ ಇದು ಕಾನೂನು ಬಾಹಿರವಾಗಿದೆ ಅಂತ ಅರ್ಜಿದಾರರ ಪರ ಹಿರಿಯ ವಕೀಲ ವಾದವನ್ನು ಮಂಡಿಸ್ತಾ ಇರೋದು. ಹಿರಿಯ ವಕೀಲ ಜಯಕುಮಾರ್ ಎಸ್ ಪಾಟೀಲ್ ವಾದ ಮಾಡ್ತಿದ್ದಾರೆ. ಜನಗಣತಿಗಿಂತ ಈ ಸರ್ವೆ ಯಾವ ರೀತಿಯಲ್ಲೂ ಕೂಡ ಕಡಿಮೆಯಲ್ಲ. ಜನಗಣತಿಯನ್ನ ಕೇಂದ್ರ ಸರ್ಕಾರವಷ್ಟೇ ಮಾಡಬೇಕು ಅಂತ ವಾದ ಮಾಡಿದೆ. ಅರ್ಜಿದಾರರ ಪರ ಅಶೋಕ್ ಹಾರನಹಳ್ಳಿ ವಾದ ಮಂಡಿಸ್ತಾ ಇರೋದು. ಮತ್ತೊಂದು ಕಡೆ ಹೊಸ ಜಾತಿಗಳನ್ನ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ. ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ವಿಂಗಡಿಸಿದ್ದಾರೆ. ಯಾವುದೇ ಅಂಕಿ ಅಂಶದ ವಿಶ್ಲೇಷಣೆ ಇಲ್ಲದೆ ಜನಗಣತಿ ನಡೆಸಲಾಗ್ತಾ ಇದೆ. ಜನಗಣತಿ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ವಾದ ಪ್ರತಿವಾದಗಳು ನಡೀತಾ ಇದೆ ಹೈಕೋರ್ಟ್ ಅಲ್ಲಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಸಂಪರ್ಕದಲ್ಲಿದ್ದಾರೆ. ಮಂಜು, ಒಂದು ಕಡೆ ಆಯೋಗದಿಂದ ಈ ಬಗ್ಗೆ ಸ್ಪಷ್ಟನೆ ಕೊಡಲಾಗಿತ್ತು, ಅಂದ್ರೆ ಬೇಡವಾಗಿರುವಂತಹ ಒಂದಿಷ್ಟು ಕಲಂಗಳನ್ನ ತೆಗೆದು ಹಾಕಲಾಗಿದೆ ಅಂತ. ಅನಂತರದಲ್ಲಿ ಜಾತಿ ಗಣತಿಯನ್ನ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಬಟ್ ಗಡ್ಡಗೋಡೆ ಮೇಲೆ ದೀಪ ಇಟ್ಟಂತಹ ರೀತಿಯಲ್ಲಿ ಆಯೋಗ ಕೊಟ್ಟಂತಹ ಹೇಳಿಕೆ ಹಿನ್ನೆಲೆಯಲ್ಲಿ ಈ ಒಂದು ವಾದ ಪ್ರತಿವಾದಗಳು ನಡೀತಾ ಇದೆಯಾ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ? ಯಾಕಂದ್ರೆ ಅವ್ರಿಗೆ ಇಷ್ಟ ಇದ್ರೆ ಅವ್ರಿಗೆ ಬೇಕಾದಂತ ಜಾತಿಯನ್ನ ನಮೂದು ಮಾಡಬಹುದು ಅಂತ ಆಯೋಗ ಹೇಳಿತ್ತು. ಖಂಡಿತವಾಗ್ಲೂ ಅವರು ಇವತ್ತು ಹೈಕೋರ್ಟ್ ನಲ್ಲಿ ಜಾತಿ ಸಮೀಕ್ಷೆಯನ್ನ ಪ್ರಶ್ನೆ ಮಾಡಿ ಪಿಎಲ್ ಗಳನ್ನ ಸಲ್ಲಿಕೆಯನ್ನ ಮಾಡಿದ್ರು. ಒಂದಲ್ಲ ಎರಡಲ್ಲ ಸುಮಾರಷ್ಟು ಪಿಎಲ್ ಗಳನ್ನ ಹಾಕಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಂತಹ ವಿಭು ಬಕ್ರು ಅವರ ಮುಖ್ಯ ಪೀಠದಲ್ಲಿ ವಿಚಾರಣೆ ಕೂಡ ಈಗಾಗಲೇ ಆರಂಭ ಆಗಿದೆ. ಅದರಲ್ಲೂ ಕೂಡ ಪ್ರಮುಖ ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದಲೂ ಕೂಡ ಅಷ್ಟೇ ಒಂದು ಪಿಎಲ್ ಗಳು ಹಾಕಿತ್ತು. ಜೊತೆಗೆ ರಾಜ್ಯ ಸರ್ಕಾರ ಈಗಾಗಲೇ ಸಮೀಕ್ಷೆ ನಡೆಸಲು ಮುಂದಾಗಿರುವಂತದ್ದು. ಆ ಒಂದು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದವರನ್ನ ಪತ್ತೆ ಮಾಡಲು ಕೂಡ ಈಗಾಗಲೇ ಮುಂದಾಗಿದೆ. ಎಲ್ಲೋ ಒಂದ್ ಕಡೆ ಸಂವಿಧಾನದ 347ನೇ ವಿಧಿಯ ಅಡಿಯಲ್ಲಿ ಸರ್ಕಾರಕ್ಕೆ ಈ ಆದೇಶದಿಂದ ತಡೆಯಬೇಕು. ಜೊತೆಗೆ 2023ರಲ್ಲಿ ಸರ್ಕಾರದ ಮುಂದೆ ಜಾತಿ ಸಮೀಕ್ಷೆ ಬಗ್ಗೆ ಮುಂದೂಡಲಾಗಿತ್ತು. ಆದ್ರೆ ಈ ಬಗ್ಗೆ ಯಾವ ನಿರ್ಧಾರ ಕೂಡ ಅಷ್ಟೇ ಕೈಗೊಳ್ಳದೆ ಈಗ ಸರ್ಕಾರ ಹೊಸದಾಗಿ ಸಮೀಕ್ಷೆನ ಶುರು ಮಾಡಿದೆ. ಪ್ರತಿಯೊಬ್ಬ ನಾಗರಿಕನ ಆಧಾರ್ ಕಾರ್ಡ್ ಲಿಂಕ್ ಅನ್ನು ಕೂಡ ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರಂತ ಪ್ರಭುಲಿಂಗ ನಾವದಗಿ ಅವರು ಕೂಡ ಈಗಾಗಲೇ ವಾದವನ್ನ ಮಂಡನೆ ಮಾಡ್ತಿದ್ರೆ. ಜೊತೆಗೆ ಇನ್ನೊಂದು ಮತ್ತೊಬ್ಬ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರಾದಂತಹ ಜಯಕುಮಾರ್ ಪಾಟೀಲ್ ಅವರು ಕೂಡ ವಾದವನ್ನ ಮಾಡ್ತಿದ್ದು. ಅವರು ಕೂಡ ಹೇಳ್ತಿರುವಂತದ್ದು ಈ ಸಮೀಕ್ಷೆ ಗಣತಿಯಲ್ಲದೆ ಬೇರೆ ಏನೂ ಅಲ್ಲ, ಇಡೀ ರಾಜ್ಯದ ಜನರನ್ನ ಸಮೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಗಣತಿಯನ್ನ ಇವರು ಕೇಂದ್ರ ಸರ್ಕಾರ ಮಾತ್ರ ನಡೆಸಬೇಕು, ಆದ್ರೆ ರಾಜ್ಯ ಸರ್ಕಾರದ ಸಮೀಕ್ಷೆ ಮಾಡುವಂತಹ ಕೆಲಸ ಆಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದವರು ಯಾಕೆ ಈ ರೀತಿ ಅಂತ ಒಂದು ಸಮೀಕ್ಷೆಯನ್ನ ಮಾಡ್ಸೋಕ್ ಮುಂದಾಗಿದ್ರೆ ಕೇಂದ್ರ ಸರ್ಕಾರವೇ ಸಮೀಕ್ಷೆಯನ್ನ ಮಾಡಿಸೋದಕ್ಕೆ ಈ ಅರ್ಹತೆ ಇರುವಂತದ್ದು. ಆದ್ರೆ ರಾಜ್ಯ ಸರ್ಕಾರ ಯಾವ ಒಂದು ಉದ್ದೇಶಕ್ಕೋಸ್ಕರ ಇವರು ಮಾಡ್ತಿದ್ದಾರೆ, ಜೊತೆಗೆ ಆಧಾರ್ ಲಿಂಕ್ ಮಾಡ್ತಿರುವಂತ ಉದ್ದೇಶವಾದ್ರು ಏನು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ವಾದವನ್ನ ಮಂಡನೆ ಮಾಡ್ತಾರೆ. ಇದರ ಜೊತೆಗೆ ರಾಜ್ಯ ವಕೀಲರ ಸಂಘದ ಪರವಾಗಿ ಕೂಡ ಅಷ್ಟೇ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ಅವರು ಕೂಡ ವಾದವನ್ನ ಮಂಡನೆ ಮಾಡ್ತಿದ್ರೆ. ಅವ್ರು ಹೇಳ್ತಿರುವಂತದ್ದು ಏನು ಅಂತಂದ್ರೆ ಯಾವುದೇ ದತ್ತಾಂಶ ಇಲ್ಲದೆ ಇವರು ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಹೊಸ ಜಾತಿಗಳನ್ನು ಕೂಡ ಇವರು ಸೃಷ್ಟಿಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಕೇವಲ ಇರುವಂತಹ ಜಾತಿಗಳಷ್ಟೇ ಅಲ್ಲದೆ ಹೊಸ ಜಾತಿಗಳನ್ನು ಕೂಡ ಇವರು ಸೃಷ್ಟಿಯ ಮಾಡ್ಕೊಂಡು ಅದನ್ನ ಕಲಾಂನಲ್ಲಿ ಸೇರಿಸುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. 94ರ ಪ್ರಕಾರವಾಗಿ ಕೇಂದ್ರ ಸರ್ಕಾರ ಮಾತ್ರ ಈ ಒಂದು ಸಮೀಕ್ಷೆಯನ್ನ ಮಾಡಬೇಕಾಗಿರುವಂತದ್ದು. ಆದ್ರೆ ಅನಧಿಕೃತವಾಗಿ ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಜೊತೆಗೆ ಹಿಂದುಳಿದ ವರ್ಗಕ್ಕೆ ನಿರ್ದಿಷ್ಟ ಜಾತಿಗಳನ್ನ ಸೇರಿಸುವ ಅಥವಾ ಮತ್ತು ತೆಗೆಯುವಂತ ಇಡೀ ಸಮೀಕ್ಷೆಯನ್ನ ಕೂಡ ಇವರು ರಾಜ್ಯ ಸರ್ಕಾರ ಇವತ್ತು ಮಾಡಲು ಮುಂದಾಗಿರುವಂತಹದ್ದು. ಇದರ ಜೊತೆಗೆ ಸಮೀಕ್ಷೆ ನಡೆಸುವಂತಹ ಅಧಿಕಾರವೇ ರಾಜ್ಯ ಸರ್ಕಾರಕ್ಕೆ ಇರೋದಿಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡನೆ ಮಾಡ್ತಿದ್ರೆ. ಯಾಕಂದ್ರೆ ಇಲ್ಲಿ ಕೇವಲ ಒಂದೆರಡು ಅರ್ಜಿಗಳಲ್ಲ, ಒಟ್ಟು 3 ಅರ್ಜಿಗಳನ್ನ ಹಾಕೊಂಡಿದ್ರು. ಆ 3 ಅರ್ಜಿಗಳಿಗೆ ಸಂಬಂಧಪಟ್ಟಂತಹ ಕೂಡ ಅಷ್ಟೇ 3 ಹಿರಿಯ ವಕೀಲರು ಈಗಾಗಲೇ ವಾದವನ್ನ ಮಂಡನೆ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಮತ್ತೊಬ್ಬ ಹಿರಿಯ ವಕೀಲ KM
ಸುಬ್ಬಾರೆಡ್ಡಿ ಅವರು ಕೂಡ ಈಗಾಗಲೇ ವಾದವನ್ನ ಮಣ್ಣೆಯನ್ನು ಮಾಡಕ್ಕೆ ಮುಂದಾಗಿರುವಂತದ್ದು. ರಾಜಕೀಯ ಇಂಜಿನಿಯರಿಂಗ್ ಆಗಿ ಸರ್ಕಾರದ ಜಾತಿಯ ಮಾಹಿತಿ ತಿಳಿದಿದೆ, ಯಾವ ಜಾತಿ ಎಷ್ಟಿದೆ ಅಂತ ತಿಳಿಯುವ ಉದ್ದೇಶ ಸರ್ಕಾರ ಹೊಂದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸಮೀಕ್ಷೆ ಮಾಡ್ತಿರುವಂತ ಉದ್ದೇಶ ಏನು ಅಂತಂದ್ರೆ ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದರ ಜೊತೆಗೆ ಹಿಂದುಳಿದ ವರ್ಗದ ಆಯೋಗ ಕಾಯ್ದೆ ತಿದ್ದುಪಡಿ ಮಾಡಿರುವ ಸೆಕ್ಷನ್ ಅನ್ನು ಕೂಡ ಅಷ್ಟೇ ಪ್ರಶ್ನೆ ಮಾಡ್ತಾ ಇವರು ವಾದವನ್ನ ಈಗಾಗಲೇ ಮಂಡನೆ ಮಾಡ್ತಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಯಾರೆಲ್ಲ ಒಂದು ಅರ್ಜಿಗಳನ್ನ ಕೂಡ ಅರ್ಜಿದಾರರ ಪರವಾಗಿ ಈಗಾಗಲೇ ವಾದಗಳು ಆರಂಭ ಆಗಿರುವಂತದ್ದು. ಒಟ್ಟಿನಲ್ಲಿ ಅರ್ಜಿದಾರರ ಪರ ವಕೀಲರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಈ ಒಂದು ಸಮೀಕ್ಷೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತ ಉದ್ದೇಶವಾದ್ರೂ ಏನು, ಜೊತೆಗೆ ಈಗಿರುವಂತ ಜಾತಿಗಳಷ್ಟೇ ಅಲ್ಲದೆ ಒಂದಷ್ಟು ಇವರೇ ಆದಂತ ಉಪಜಾತಿಗಳನ್ನು ಕೂಡ ಸೃಷ್ಟಿ ಮಾಡುವಂತ ಒಂದು ಕೆಲಸ ಕೂಡ ಮುಂದಾಗಿದ್ದು. ಈ ಒಂದು ಸಮೀಕ್ಷೆಯನ್ನ ಮಾಡೋದಕ್ಕೆ ಹೈಕೋರ್ಟ್ ತಡೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ವಾದಗಳು ಆರಂಭ ಆಗಿರುವಂತಹದ್ದು. ಅರುಣ್, ಮಂಜು, ಈ ಜಾತಿ ಗಣತಿಗೆ ತಡೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ PIL ಸಲ್ಲಿಕೆ ಆಗಿದೆ. ಬಟ್ CJ ಅವರು ಹೇಳ್ತಾ ಇರುವಂತಹ ವಿಚಾರವನ್ನ ನೋಡ್ತಾ ಇದ್ದೀವಿ. ಈ ಹಂತದಲ್ಲಿ ಮಧ್ಯಂತರ ತಡೆಯ ಅಗತ್ಯ ಇಲ್ಲ, ದಸರಾ ಆದ ನಂತರದಲ್ಲಿ ಚರ್ಚೆ ಮಾಡೋಣ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದೆ ಕೋರ್ಟ್. ಸೊ 7ನೇ ತಾರೀಕಿನವರೆಗೂ ಕೂಡ ಈ ಜಾತಿ ಗಣತಿ ಸರಾಗವಾಗಿ ನಡೆಯುತ್ತೆ ಅಂತ ಕಾಣಿಸುತ್ತೆ. ಆದ್ರೆ ಈ ವರದಿ ಬಹಿರಂಗ ಆಗ್ಬೇಕಾ ಬೇಡ್ವಾ ಸರ್ಕಾರದಿಂದ ಅನ್ನುವಂಥದ್ರ ಮೇಲೆ ಹೈಕೋರ್ಟ್ ಆದೇಶ ಕೊಡುವಂತ ಚಾನ್ಸಸ್ ಬರಬಹುದಾ ಮುಂದೆ? ಎಸ್, ಖಂಡಿತವಾಗ್ಲೂ. ಯಾಕಂದ್ರೆ ಈಗಾಗಲೇ ಸರ್ಕಾರ ಕೂಡ ಇವತ್ತಿನಿಂದ ಈ ಜಾತಿ ಗಣತಿಯ ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ಈ ನಿಟ್ಟಿನಲ್ಲಿ ಅರ್ಜಿಯನ್ನ ತುರ್ತಾಗಿ ತಗೊಳ್ಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಆದ್ರೆ ಎಲ್ಲೊಂದ್ ಕಡೆ CJ ಕೂಡ ಈಗಾಗಲೇ ಅಭಿಪ್ರಾಯ ಮಾಡ್ತಾ ಇರುವಂತದ್ದು ಏನು ಅಂತಂದ್ರೆ ಇದರ ಒಂದು ತುರ್ತು ವಿಚಾರಣೆ ಏನ್ ಅಗತ್ಯತೆ ಇದೆ, ಇದನ್ನೆಲ್ಲವನ್ನು ಕೂಡ ದಸರಾ ಆದಂತ ಬಳಿಕ ನಾವು ವಿಚಾರಣೆ ಮಾಡಬಹುದಲ್ವಾ ಅನ್ನೋ ನಿಟ್ಟಿನಲ್ಲಿ. ಜೊತೆಗೆ ನಿಮ್ದು ಏನೆಲ್ಲ ಅಬ್ಜೆಕ್ಷನ್ಸ್ ಇದೆ ಅದನ್ನ ಲಿಖಿತ ರೂಪದಲ್ಲಿ ನೀವು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿ. ಯಾಕಂದ್ರೆ ಏನೆಲ್ಲ ಅಬ್ಜೆಕ್ಷನ್ಸ್ ಇದೆ, ಈ ಸಮೀಕ್ಷೆಯನ್ನು ಯಾಕೆ ಮಾಡಬಾರ್ದು, ಜೊತೆಗೆ ಸರ್ಕಾರ ಮಾಡ್ತಿರುವಂತ ಎಡವಟ್ಟುಗಳೇನು ಅನ್ನುವಂಥದ್ದು ಏನಾದ್ರು ಅಬ್ಜೆಕ್ಷನ್ಸ್ ಇತ್ತು ಅಂತಂದ್ರೆ ಅದನ್ನ ನೀವು ಬೇಕಾದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡಿ. ಒಟ್ಟಿಗೆ ನೀವು ಸಬ್ಮಿಷನ್ ಎಲ್ಲ ಆದಂತಹ ಬಳಿಕ ದಸರಾ ಮುಗಿದ ನಂತರ ಎಲ್ಲವನ್ನೂ ಕೂಡ ಅಷ್ಟೇ ಎಲ್ಲ ಅರ್ಜಿಗಳನ್ನ ಒಟ್ಟಾಗಿ ನಡೆಸೋಣ ಅನ್ನೋ ಒಂದು ತೀರ್ಮಾನಕ್ಕೂ ಕೂಡ ಅಷ್ಟೇ ಸದ್ಯಕ್ಕೆ CJ ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗ ಇದರ ಅವಶ್ಯಕತೆ ಇಮಿಡಿಯೇಟ್ ಆಗಿ ಅದನ್ನ ಇವರು ನಿಲ್ಲಿಸಲೇಬೇಕು, ಯಾವುದೇ ಕಾರಣಕ್ಕೂ ಜಾತಿ ಸಮೀಕ್ಷೆಯನ್ನ ಮಾಡೋಕ್ ಮುಂದಾಗಬಾರ್ದು, ಇದಕ್ಕೆ ಕೋರ್ಟ್ ತಡೆಯನ್ನ ಕೊಡಬೇಕು, ತಾತ್ಕಾಲಿಕವಾಗಿ ಸ್ಟೇಯನ್ನ ಕೊಡಬೇಕು ಅನ್ನೋದ್ರಲ್ಲಿ ವಾದವನ್ನ ಮಾಡ್ತಿದ್ರು. ಆದ್ರೆ ಲಿಖಿತ ರೂಪದಲ್ಲಿ ನಿಮ್ದು ಏನೇ ಅಬ್ಜೆಕ್ಷನ್ಸ್ ಇದ್ರು ಕೂಡ ಅಷ್ಟೇ ಸಬ್ಮಿಟ್ ಮಾಡಿ ಅಂತ CJ ಹೇಳ್ತಿದ್ರೆ ಬಹುತೇಕ ಇದನ್ನ ಲಿಖಿತ ರೂಪದಲ್ಲಿ ಸಬ್ಮಿಷನ್ ಆದಂತ ಬಳಿಕ ದಸರಾ ಆದಂತ ಬಳಿಕ ಈ ಅರ್ಜಿ ವಿಚಾರಣೆ ಮತ್ತೆ ಮುಂದೂಡುವಂತ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ. ಮಂಜು, ಒಂದ್ ಕಡೆ ಸರ್ಕಾರದ ಪರ ವಕೀಲರು ಮಾತನಾಡ್ತಾ ಇರುವಂತದ್ದು, ವಾದ ಮಾಡ್ತಿದ್ದಾರೆ. ಸಿಂಘ್ವಿ, ನಾವು ಸರ್ವೆ ಮಾಡ್ತಾ ಇದೀವಿ ಅಷ್ಟೇ, ಜಾತಿ ಗಣತಿ ಮಾಡ್ತಾ ಇಲ್ಲ ಅಂತ. ಕೇಂದ್ರ ಸರ್ಕಾರ ಹೇಳಿದೆ ಜನಗಣತಿಯ ಜೊತೆಗೆ ಜಾತಿ ಗಣತಿ ಕೂಡ ನಾವು ಮಾಡ್ತೀವಿ ಅಂತ. ಯಾವುದೇ ರಾಜ್ಯಗಳು ಟೆನ್ಷನ್ ತೆಗೆದುಕೊಳ್ಬಾರದು ಅಂತ ಈ ಬಗ್ಗೆ ಸ್ಪಷ್ಟನೆ ಪಡಿಸ್ಬಿಟ್ಟಿದೆ. ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತಂತ ಅನ್ಸುತ್ತಾ ಹೈಕೋರ್ಟ್? ಎಸ್, ಯಾಕಂದ್ರೆ ಇಲ್ಲಿ ಅರುಣ್ ಪ್ರಮುಖವಾಗಿ ಅರ್ಜಿದಾರರ ಪರ ವಕೀಲರ ವಾದ ಆದಂತ ಬಳಿಕ ಈಗ ಸರ್ಕಾರದ ಪರವಾಗಿ ಕೂಡ ಅಷ್ಟೇ ಹಿರಿಯ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡ್ತಿದ್ರು. ಅವರ ಪ್ರಕಾರವಾಗಿ ಅವ್ರು ಹೇಳ್ತಿರುವಂತದ್ದು ಅಂತಂದ್ರೆ ಈ ರೀತಿಯ ಪ್ರಕರಣದಲ್ಲಿ ಹಿಂದೆಯೂ ಕೂಡ ಅಷ್ಟೇ ಮಧ್ಯಂತರ ತಡೆಯನ್ನ ನೀಡಿಲ್ಲ. ಯಾಕಂದ್ರೆ ಇದು ಕೇವಲ ಈ ಒಂದು ಪ್ರಕರಣ ಅಷ್ಟೇ ಅಲ್ಲದೆ ಬೇರೆ ರಾಜ್ಯದಲ್ಲಿ ಆದಂತ ಸಂದರ್ಭದಲ್ಲೂ ಕೂಡ ಇಂತಹ ಒಂದು ಅರ್ಜಿಗೆ ತಡೆಯನ್ನ ಕೊಟ್ಟಿಲ್ಲ. ಜಾತಿ ಗಣತಿ ಮಾಡುತ್ತಿಲ್ಲ, ಕೇವಲ ಸರ್ವೆಯನ್ನ ಮಾಡ್ತಾ ಇದೀವಿ ಅಷ್ಟೇ ಅನ್ನುವಂತ ನಿಟ್ಟಲ್ಲೂ ಕೂಡ ಅಷ್ಟೇ ಈಗಾಗಲೇ ಸರ್ಕಾರದ ಪರ ಅಭಿಷೇಕ್ ಮನು ಸಿಂಗ್ ವಾದ ಮಾಡ್ತಿದ್ರು. ಯಾಕಂದ್ರೆ ಇವ್ರು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಇವ್ರು ಸರ್ವೆ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ ಜಾತಿ ಯಾವ ಜಾತಿಯವರು ಎಷ್ಟಿದ್ದಾರೆ ಅನ್ನುವಂಥದ್ದು ಸರ್ವೆ ಮಾಡುವಂತ ನಿಟ್ಟಿನಲ್ಲಿ ಇವರು ಈಗಾಗಲೇ ಮುಂದಾಗಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇವ್ರು ಹೇಳ್ತಿರುವಂತದ್ದು ನಾವು ಕೇವಲ ಸರ್ವೆಯನ್ನ ಮಾಡ್ತಿದ್ದೀವಿ ಹೊರತು ಯಾವುದೇ ಜಾತಿ ಗಣತಿಯನ್ನ ಮಾಡ್ತಿಲ್ಲ, ಹೀಗಾಗಿ ಮಧ್ಯಂತರ ತಡೆಯನ್ನ ನೀವು ಕೊಡಬೇಡಿ ಅನ್ನುವಂತ ಒಂದು ಮನವಿಯನ್ನು ಅಭಿಷೇಕ್ ಮನು ಸಿಂಗ್ ಮಾಡ್ತಿದ್ದಾರೆ. ಜೊತೆಗೆ ಆ ಅಂಕಿಅಂಶಗಳನ್ನ ಸಂಗ್ರಹಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ, ಜೊತೆಗೆ ಸರ್ವೆ ಮೂಲಕ ಅಂಕಿಅಂಶಗಳನ್ನ ನಾವು ಸಂಗ್ರಹ ಮಾಡ್ತಿದ್ದೀವಿ ಹೊರತು ಯಾವ ಜಾತಿಯವರು ಎಷ್ಟಿದ್ದಾರೆ, ಉಪಜಾತಿಯವರು ಎಷ್ಟಿದ್ದಾರೆ ಅನ್ನೋ ಬಗ್ಗೆ ನಾವು ಮಾಹಿತಿಯನ್ನು ಸಂಗ್ರಹ ಮಾಡ್ತಿಲ್ಲ. ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂತವ್ರ ಅಂಕಿಅಂಶಗಳನ್ನು ಕೂಡ ಸಂಗ್ರಹ ಮಾಡ್ತಿದ್ದೀವಿ. ಯಾಕಂದ್ರೆ ಈ ರಾಜ್ಯದಲ್ಲಿರುವಂತವ್ರು ಈ ಆರ್ಥಿಕವಾಗಿ ಎಷ್ಟು ಜನ ಹಿಂದುಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. 2014ರ ಸರ್ವೆ ಅಂಕಿಅಂಶಗಳು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 2014ರಲ್ಲೂ ಕೂಡ ಹಿಂದೆ ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಲೋಪದೋಷಗಳಿತ್ತು, ಅದನ್ನೀಗ ಅಪ್ಡೇಟ್ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಳೆಯ ಸರ್ವೆಯನ್ನ ಕೈ ಬಿಟ್ಟಿಲ್ಲ, ಆದ್ರೆ ಅದನ್ನ ಅಪ್ಡೇಟ್ ಮಾಡುವಂತ ಒಂದು ಕೆಲಸಕ್ಕೆ ನಾವು ಮುಂದಾಗ್ತಿದೀವಿ. 420 ಕೋಟಿ ವೆಚ್ಚದಲ್ಲಿ ಈ ಒಂದು ಸರ್ವೆನ ನಾವು ಮಾಡ್ತಾ ಇರುವಂತಹದ್ದು. ಇಲ್ಲಿ ಯಾವುದೇ ಜಾತಿಯನ್ನ ನಾವು ಇಟ್ಕೊಂಡು ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನ ಮಾಡ್ತಿಲ್ಲ, ಬದಲಾಗಿ ಆರ್ಥಿಕವಾಗಿ ಯಾರೆಲ್ಲ ಸದೃಢರಿದ್ದಾರೆ, ಆರ್ಥಿಕ ಯಾರೆಲ್ಲ ಹಿನ್ನಡೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಸರ್ವೆ ಪ್ರಕ್ರಿಯೆಯನ್ನು ಈಗಾಗಲೇ ಮಾಡ್ತಾ ಇದೀವಿ. ಇದಕ್ಕೆ ನಾವು ಬಳಕೆ ಮಾಡ್ತಿರುವಂತದ್ದು ಶಿಕ್ಷಕರನ್ನ ಬಳಕೆ ಮಾಡ್ಕೊಂತಾ ಇದೀವಿ, ಆಶಾ ಕಾರ್ಯಕರ್ತರನ್ನ ಬಳಕೆಯನ್ನು ಮಾಡಿಕೊಂಡು ಬೃಹತ್ ಸರ್ವೆಯನ್ನ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಇದರಿಂದ ಸರ್ಕಾರದ ಕಾರ್ಯಕ್ರಮಗಳ ಜಾರಿಗೆ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮ ಜಾರಿಗೆ ಅಂಕಿಅಂಶಗಳನ್ನು ಸಂಗ್ರಹಿಸ್ತಾ ಇದೀವಿ ಹೊರತು
ನಾವು ಯಾವುದೇ ರೀತಿಯಾದಂತಹ ವೈಯಕ್ತಿಕವಾದಂತಹ ಸರ್ವೆಗಳಾಗಿರ್ಬೋದು, ಯಾವ ಜಾತಿಯವರು ಎಷ್ಟಿದ್ದಾರೆ ಅನ್ನೋ ಸರ್ವೆ ಆಗಿರ್ಬೋದು, ಯಾವುದನ್ನು ಕೂಡ ನಾವು ಮಾಡ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆ ವಾದವನ್ನ ಮಾಡ್ತಿದ್ರೆ, ಸದ್ಯಕ್ಕೆ ವಾದ ಮತ್ತು ಪ್ರತಿವಾದನ ಆಲಿಸಿದಂತಹ ಬಳಿಕ ಈ ಸರ್ವೆಗೆ ಒಂದೇ ಏನಾದ್ರೂ ಅಂಕಿಅಂಶಗಳನ್ನ ನಾವೇನಾದ್ರೂ ಸಂಗ್ರಹ ಮಾಡಿದ್ರೆ ಮತ್ತೆ ಅದನ್ನ ಮರಳಿಸುವಂತಹ ಸಾಧ್ಯ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಾದ ಮಾಡಿದ್ರು. ಸದ್ಯಕ್ಕೀಗ ನಾಳೆ 2:30ಕ್ಕೆ ಮಧ್ಯಂತರ ತಡೆಯಾಜ್ಞೆ ಬಗ್ಗೆ ವಿಚಾರಣೆಯನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಸಿಜೆ ಈಗಾಗಲೇ ಅಭಿಪ್ರಾಯವನ್ನ ವ್ಯಕ್ತವನ್ನ ಮಾಡಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ವಾದ ಆಯ್ತು, ಮತ್ತೊಂದ್ ಕಡೆ ಪ್ರತಿವಾದವನ್ನು ಕೂಡ ಆಯ್ತು. ಇವರು ಯಾವುದೇ ಕಾರಣಕ್ಕೂ ಸರ್ವೆ ಮಾಡಬಾರ್ದು ಅಂತ ಹೇಳ್ತಿದ್ರು. ಯಾವ ಒಂದು ಕಾರಣಕ್ಕೆ ಸರ್ವೆ ಮಾಡ್ತಿದೀವಿ ಅಂತಾನು ಕೂಡ ಸರ್ಕಾರದ ಪರ ಅಭಿಷೇಕ್ ಮನು ಸಿಂಗ್ ಹೇಳಿದ್ರು. ಸದ್ಯಕ್ಕೀಗ ಮಧ್ಯಂತರ ತಡೆ ಮಂಜುನಾಥ್ ಡೀಟೇಲ್ಸ್. ನಾಳೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ಹೈಕೋರ್ಟ್. ಮಧ್ಯಂತರ ತಡೆ ನೀಡಬೇಕಾ ಬೇಡವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಹೈಕೋರ್ಟ್ ಅಲ್ಲಿ ವಿಚಾರಣೆಯನ್ನು ನಡೆಸಲಾಗುತ್ತೆ. ನಾಳೆಗೆ ಈ ಅರ್ಜಿ ವಿಚಾರಣೆಯನ್ನ PIL ಸಲ್ಲಿಕೆಯನ್ನಾಗಿದೆ, ಅದರ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ವಾದ ಪ್ರತಿವಾದಗಳನ್ನ ಆಲಿಸಿರುವಂತಹ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಈಗ ಆದೇಶವನ್ನ ಹೊರಡಿಸಿರುವುದು. ನಾಳೆಗೆ ಅರ್ಜಿ ವಿಚಾರಣೆ 2:30ಕ್ಕೆ ಮತ್ತೆ ಅರ್ಜಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ಬಟ್ ಇವತ್ತಿನಿಂದಾನೇ ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಈಗಾಗಲೇ ಆರಂಭ ಆಗಿದೆ 7ನೇ ತಾರೀಕಿನವರೆಗೂ. ಇದು ಅಸಂವಿಧಾನಿಕವಾಗಿದೆ. ಸಂವಿಧಾನದ ವಿರುದ್ಧವಾಗಿ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು ನಡೆಸ್ತಾ ಇದೆ ಅಂತ ಅರ್ಜಿದಾರರ ಪರ ವಕೀಲರು ಪ್ರಬಲವಾದಂತಹ ವಾದ ಮಂಡಿಸಿದ್ರು. ಆದರೆ ಹಿಂದಿನ ಒಂದಿಷ್ಟು ಅಂಕಿ ಅಂಶಗಳನ್ನು ಉಲ್ಲೇಖ ಮಾಡಿದಂತಹ ಹಿರಿಯ ವಕೀಲರು, ಸರ್ಕಾರದ ಪರ ವಕೀಲರು, ಇದಕ್ಕೆ ಮಧ್ಯಂತರ ತಡೆ ನೀಡುವಂತಹ ಅವಶ್ಯಕತೆ ಇಲ್ಲ, ಈ ಹಿಂದೆಯೂ ಕೂಡ ಮಧ್ಯಂತರ ತಡೆಯನ್ನ ಕೊಟ್ಟಿಲ್ಲ, ಅದನ್ನ ಪರಿಗಣಿಸಬೇಕು ಅನ್ನುವಂಥ ಪ್ರಬಲ ಪ್ರತಿವಾದವನ್ನು ಮಂಡಿಸಿದ್ರು. ಈಗ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಹೈಕೋರ್ಟ್ ಈ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿ ಆದೇಶವನ್ನ ಪ್ರಕಟಿಸಲಾಗಿದೆ.